ವೈಟ್ ರೈಸ್ ಕರ್ಕೊಂಬರ ಕರ್ಕೊಂಬ ಇಲ್ಲಿಗೆ ಬೇಡ ಕರ್ಕೊಂಬರ ಬನ್ನಿ ಇಲ್ಲೇ ಬನ್ನಿ ಅಣ್ಣ ಎಲ್ಲಾರು ಕವರ್ ಮಾಡ್ತಾರೆ ವಿಡಿಯೋದಲ್ಲಿ ಎಲ್ಲರೂ ಬರ್ತಾರೆ ಯಾರು ಗೊತ್ತಾಗಲ್ಲ ಆಮೇಲೆ ಊಟದ್ದು ಇದೆಲ್ಲ ನಾವು ಮಾಡಿವಪ್ಪ
ಅಲ್ಲೇ ಎಲ್ಲೂ ಹೋಗಲ್ಲ ಬರ ದೂರ ಅಂತ ಯಾವ ಕಿಲೋಮೀಟರ್ ಸರ್ ಏನ ನಮ್ಮ ಇದೆ ಹಂಗೆ ಶ್ರೀಕಂಠ ಶ್ರೀಕಂಠ ಕಾಂಗ್ರೆಸ್ ಇದು ರೈತರ ಸಂಘನಾ ಹೋಯಾವಾದಿಗಳು ನಡೀತೀನಿ ಇನ್ನೊಂಚೂರು ಹಿಂಗೆ ತಿರ್ಸು ಹಂಗೆ ಹಂಗೆ ಇನ್ನು ಸೋಟ ಹಂಗೆ ತಗೊಳ್ಳೆ ಅಯ್ಯೋ ಕೇಸಮುತ್ತೆ ಪ್ರಕಾರ ತಗೊಳ್ಳಿ ಗುರುವೆ ಸರ್ ಇವ್ರು ತಿರುಗಿ ಸರ್ ಈ ಕಡೆ ಅಲ್ಲೇ ಎಲೆ ಮೇಲೆ ನಿಮ್ಮ ಎಲೆ ಎಲೆ ಹಿಡೀರಿ ಒಂಚೂರು. ನೀರಿದ್ದು ಇಷ್ಟು ಹಸಿರಿದ್ದು ಇಷ್ಟು ಶೇಡಿದ್ದು ಓಕೆ ಅದು ಸ್ವಲ್ಪ ಮೋಡದಿಂದ ಗಾಳಿ ಆಡ್ತಾ ಇಲ್ಲ ಗಾಳಿ ಹೋಗ ಹಂಗೆ ಹೋಗಿ ಹಂಗೆ ಹೋಗ್ಬಿಟ್ಟು ಹೆಂಗೆ ಹೋಗ್ಬಿಟ್ಟು ಹೆಂಗೆ ಹೋಗಿ ಹಂಗೆ ಹೋಗಿ ಅವ್ರಿಗೆ ನೀವು ನೋಡಿ ಹಾಕು ಸ್ನಾನ ಮಾಡ್ತಾ ಇದ್ದಾರೆ. ಒಬ್ಬನ ಕಳಿಸ್ತೀನಿ ಯಾರೋ ಶಿಷ್ಯ ಕಳಿಸಿ ಯಾರ ಬರ್ತೀನಿ. ಆಯ್ತು ಸರ್ ನೀರೇನು ಅಲ್ಲೇ ಇದೆಯಲ್ಲ ಬೇಜಾರು ಕೈ ತೊಳೆಯೋಕೆ ಕೈ ತೊಳೆಯೋಕೆ ನೀರಿದೆ ಕುಡಿಯೋಕ್ಕೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಒಂದು ಸಂದರ್ಭ ಇನ್ನೊಂದು ಸೇರ್ಕೊಂಡು ರೈತ ಸಂಘಟನೆಗೆ ಒಂದು ಸೆಮಿನಾರು, ಕಿಶನ್ ಸಿಂಗ್ ಅವ್ರು ಬರ್ತಾರೆ, ಅದರಿಂದ ಒಂದು ಕಿಶನ್ ಪಟ್ನಾಯಕ್ ಅವ್ರು ಬರ್ತಾರೆ, ಅದರಿಂದ ಒಂದು ಕಾರ್ಯಕ್ರಮ. ಇವೆಲ್ಲ 1ರಿಂದ 4ರಿಂದ ಒಂದಾಗಿದೆ. ಈಗ ಇದರ ಉಪಯೋಗ ಪಡ್ಕೊಳ್ಳೋಣ. ತೋಟದಲ್ಲಿ ಅಲ್ಲಿ ಇಲ್ಲಿ ಇರೋರು ಇವೆಲ್ಲ ಇಡೀ ಜೀವನ ಇದ್ದೇ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ದಯವಿಟ್ಟು ಬೇಗ ಬನ್ನಿ. ಸಂಖ್ಯೆ ಜಾಸ್ತಿ ಆದಷ್ಟು ಇಲ್ಲಿರೋರಿಗೆ ಸ್ಫೂರ್ತಿ ಬರುತ್ತೆ ಮಾತಾಡೋದಕ್ಕೆ. ಈಗ ಮೊದಲನೇದಾಗಿ ಅಧ್ಯಕ್ಷತೆ ಅರ್ಕೇಶ್ ಅವ್ರು ವಹಿಸ್ಕೊಳ್ತಿದ್ದಾರೆ. ಅರ್ಕೇಶ್ ನಂತರ ಯಾರು ಮಾತಾಡ್ತಾರೆ, ಅದನ್ನ ಆಮೇಲೆ ಹೇಳ್ತೀವಿ. ಬನ್ನಿ. ಬರೆದಿರುವಂತಹ ಓ ನನ್ನ ಚೇತನನೇ ಅದೇ ಹೆಚ್ಚು ಬಳಕೆಯಲ್ಲಿದೆ, ಹೆಚ್ಚು ಉಪಯೋಗದಲ್ಲಿದೆ, ಅದನ್ನೇ ಹಾಡ್ತೀನಿ. ಓ ನನ್ನ ಚೇತನ ಆಗುನಿಯ ನಿಕೇತನ
ಚೇತನ ಆಗುನಿಯ ನಿಕೇತನ ಓ ನನ್ನ ಚೇತನ ರೂಪಗಳನ್ನು ದಾಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯೇ ಬಿರಿ ಭಾವದೀಟಿ ಎದೆಯೇ ಬಿರಿ ಭಾವದೀಟಿ ಓ ನನ್ನ ಚೇತನ ಆಗುನಿಯ ನಿಕೇತನ ಓ ನನ್ನ ಚೇತನ ನೂರು ಮತದ ಹೊಟ್ಟ ತೂರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನೂರು ಮತದ ಹೊಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ ನಿರ್ದಿಗಂತವಾಗಿಯೇರಿ ನಿರ್ದಿಗಂತವಾಗಿಯೇರಿ ಓ ನನ್ನ ಚೇತನ ಆಗುನಿಯ ನಿಕೇತನ ಓ ನನ್ನ ಚೇತನ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಓ ನನ್ನ ಚೇತನ ಆಗುನಿಯ ನಿಕೇತನ ಓ ನನ್ನ ಚೇತನ ಅನಂತ ತಾನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ತಾನಂತವಾಗಿ ಆಗುತಿಹನೆ ನಿತ್ಯ ಯೋಗಿ ಅನಂತ ನೀನಂತನಾಗು ಅನಂತ ನೀನಂತವಾಗು ಆಗು 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 ಓ ನನ್ನ ಚೇತನ ಆಗುನಿ ಅನಿಕೇತನ ಆಗುನಿ ಅನಿಕೇತನ. ಭಾಷಣಕಾರರು KN ಶಿವತೀರ್ಥನ್, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಕವಿಗಳು ಕೂಡ. ಈಗ ಅವ್ರು ನಿಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತಾಡ್ಲಿದ್ದಾರೆ. ಎಲ್ಲಿ ಓಡುವೆ ಪುಟ್ಟ ಕಣ್ಣು ಅರಳಿಸಿ ನೀನೇನು ನೋಡುವೆ ಮುತ್ತು ಕಿವಿ ನಿಮರಿಸಿ ನೀನೇನು ಕೇಳುವೆ. ನಮ್ಮ ಪರವಾಗಿ ಅವರೇ ಇದ್ದಾರೆ ಅಂದ್ರೆ ನೀವು ಊಟ ಮಾಡ್ಲಿಲ್ವಾ? ಅವರೇ ಊಟ ಮಾಡ್ಕೊಳ್ಳೋರು. ಜಗತ್ತಿನಲ್ಲೇ ಅತ್ಯುತ್ತಮವಾದಂತಹ ಕೊಳೆಯ ತಾಣವೆನಿಸಿಕೊಂಡಿರುವಂತಹ ಈ ಪ್ರದೇಶದಲ್ಲಿ ನಿನ್ನೆ ಬಂದವರು ಇವತ್ತು ಹೋಗ್ಬೇಕು ಅನ್ನುವಂಥದ್ದು ಅವರು ಸೂಚನೆ ಕೊಟ್ಟಿರೋದ್ರಿಂದ ಬಹಳ ಕಷ್ಟ ಆಗ್ತಾ ಇದೆ. ನಾನು ನಿವೃತ್ತನಾಗಿರೋದ್ರಿಂದ ಇಲ್ಲಿ ನನಗೆ ಆ ತೆಂಗಿನ ಮಟ್ಟೆ ಆಯ್ಕೊಳ್ಳೋ ಕೆಲಸ ಕೊಟ್ಟರು ಸಾಕಾಗಿದೆ, ಇಲ್ಲೇ ಉಳಿದು ಬಿಡ್ತೀನಿ. ಅಷ್ಟು ಸೊಗಸಾದಂತಹ ಪ್ರದೇಶ. ಒಂದು ಬುಟ್ಟಿಲೆಲ್ಲ ಹಾಕೊಂಡು ಏನು ಇವತ್ತು ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವೋ ಅದು ಹೊರಗಡೆ ಇಲ್ಲ, ಅದಿರೋದು ನಮ್ಮೊಳಗಡೆನೆ.
ನಮ್ಮೊಳಗಡೆ ಇರುವಂತಹದ್ದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿಗೆ ಬರೋದಕ್ಕೆ 30-40 ವರ್ಷದ ಅರ್ಕೇಶ್ ಅಂತ ಅವರ ಸ್ನೇಹ ತಂತು ನನ್ನನ್ನ ರಾಮದಾಸರನ್ನ ಇಲ್ಲಿಗೆ ಕರ್ಕೊಂಡು ಬಂದಿದೆ. ನಿಮ್ಮೆಲ್ಲರನ್ನೂ ಕರ್ಕೊಂಡು ಬಂದಿರೋದು ಅದೇ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಹಸಿರಿನ ಉಸಿರು ಇದೆಯಲ್ಲ, ರೈತರು ಅನ್ನೋದು ದುಡಿಯುವಂತಹ ಎಲ್ಲರೂ ಕೂಡ ಈ ಹಸಿರಿನ ಉಸಿರಿನ ಮೂಲಕನೇ ಇವತ್ತು ನಾವು ಬದುಕ್ತಾ ಇರೋದು. ಇವತ್ತು ಭಾರತಕ್ಕೆ ಏನಾದರೂ ಒಳ್ಳೇದಾಗಬೇಕಾದ್ರೆ ಈ ರೈತಾಪಿ ಒಕ್ಕೂಟದಿಂದ ಮಾತ್ರ ಅನ್ನೋ ನಂಬಿಕೆ ನನಗಿದೆ. ಬಹಳ ಸಂತೋಷ ಸಂಗತಿ ಅಂತ ಹೇಳಿದ್ರೆ, ನಮ್ಮೆಲ್ಲರ ಪ್ರೀತಿಯ ಕಿಶನ್ ಜಿಯವರು ಇಲ್ಲಿದ್ದಾರೆ. ಬಹಳ ದೊಡ್ಡ ಜೀವ ಅದು. ಆ ಮಿಡಿತದಲ್ಲೇ ಇವತ್ತು ಪುಟ್ಟಣ್ಣಯ್ಯನವರು, ರವಿವರ್ಮ ಕುಮಾರ್ ಅವರು, ರಾಮದಾಸರು ಅದನ್ನ ಪ್ರಾಕ್ಟಿಕಲ್ ಆಗಿ ಈ ಪ್ರದೇಶದ ಜಯರಾಮ್ರವರು ಆ ಉಸಿರನ್ನೇ ಆಡ್ತಾ ಇರೋರು. ಅವ್ರ ಶ್ರೀಮತಿಯವ್ರು ನೋಡಿದ್ರೆ ನನ್ನ ಒಬ್ಬ ತಂಗಿಯನ್ನು ನೋಡಿದಷ್ಟು ಸಂತೋಷ. ಯಾಕೆಂದ್ರೆ ಎಲ್ಲ ಪಟ್ಟಣ ಸೇರ್ಕೊಂಡು ನಮ್ಮ ಹೆಂಗಸರುಗಳು ಮೇಕಪ್ನಲ್ಲಿ ನಾಶ ಆಗ್ತಾ ಇರುವಾಗ ಈ ಸುಂದರವಾದಂತಹ ಪ್ರಕೃತಿಯ ನಡುವೆ ಅವರು ಒಂದು ಪುಟಿಯಾಗಿದ್ದಾರೆ. ಇಲ್ಲಿ ಒಕ್ಕೂಟದ ಕಲ್ಪನೆ ಅರ್ಥಪೂರ್ಣವಾಗಿದೆ. ಇಲ್ಲಿರುವಂತಹ ರಾಮ ಲಕ್ಷ್ಮಣ ಅಂತ ಹುಡುಗರಿದಾರಲ್ಲ, ಅವಳಿ ಜವಳಿ ಮಕ್ಕಳು, ಅವರು ನಿಮ್ಮ ಯಾವ ಗಿಡ ಮರ ನೆಲದ ಎಲ್ಲರ ಜೊತೆಯಲ್ಲಿ ಅವರು ಮಾತಾಡ್ತಾರೆ. ಆ ಮಾತುಗಳನ್ನ ನಿನ್ನೆಯಿಂದ ಅವರು ನಮಗೆ ಕೇಳ್ತಿದ್ದಾರೆ. ಇಲ್ಲಿ ಡಾಕ್ಟರ್ ಜಯಪ್ರಕಾಶ್ ಅವರು ಬಂದಿದ್ದಾರೆ, ರುದ್ರಪ್ಪನವ್ರು ಬಂದಿದ್ದಾರೆ. ಇವು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಅವನು ಅಯಸ್ಕಾಂತದ ಗುಣವನ್ನ ಪಡ್ಕೊಂಡ್ ಬಿಟ್ರೆ ಎಂತಹ ಕಬ್ಬಿಣ ತುಂಡುಗಳು ಕೂಡ ಇಲ್ಲಿ ಬಂದು ಸೇರ್ಕೊಂಡ್ ಬಿಡ್ತವೆ. ಆ ಅಯಸ್ಕಾಂತದ ಗುಣ ನಮ್ಮ ರೈತ ಬಾಂಧವರಲ್ಲಿದೆ. ಆ ಗುಣ ನಮ್ಮ ಅರ್ಕೇಶ್ ಅವರಲ್ಲಿದೆ. ಅರ್ಕೇಶ್ ಅವರು ಮನಸ್ಸು ಮಾಡಿದ್ರೆ ಅವರು ಎಲ್ಲೂ ಹೊರಗಡೆ ಹೋಗದಲ್ಲೇನೆ ಸ್ವಸ್ಥವಾದಂತ ಬದುಕನ್ನ ಇಲ್ಲಿ ಈ ನಗರಗಳಲ್ಲಿ ಇದ್ದುಬಿಟ್ಟು ಇವತ್ತು ನಾವು ಮಾತಾಡಕ್ ಅವಕಾಶ ಆಗದಿದ್ದಂಗೆ ಕಳೆದು ಹೋಗ್ತಿದ್ರು. ಇವತ್ತು ಅವ್ರು ಉಳಿದಿರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ನಾವು ಯಾವುದನ್ನ ಕಣ್ಣಿಗೆ ಕಾಣಿಸದೇ ಇರುವಂತಹ ಲೋಕಗಳಿದ್ದಾವೋ, ಅರಣ್ಯ ಪ್ರದೇಶಗಳಿದ್ದಾವೋ, ಗುಡ್ಡಗಾಡುಗಳಿದ್ದಾವೋ, ಪರ್ವತಗಳಿದ್ದಾವೋ, ಆ ಪರ್ವತ ಗುಡ್ಡಗಾಡು ಅರಣ್ಯಗಳಲ್ಲಿ ಅವರು ಇವತ್ತು ಜೀವನ ಕಳೀತಾ ಇದ್ದಾರೆ. ಒಬ್ಬ ವೀರಪ್ಪ ಇದ್ದಾನಲ್ಲ, ವೀರಪ್ಪ ಅವ್ರು ವೀರಪ್ಪನನ್ನ ನಾನು ಇಲ್ಲದೆ ಹೋದ್ರು ಕೂಡ ಆ ಸುತ್ತಮುತ್ತಲಿರುವಂತ ಜನಗಳು ಮಾದಪ್ಪನ ರೀತಿಯಲ್ಲಿ ಅವನು ಒಬ್ಬ ಆರಾಧ್ಯ ದೈವನಾಗಿ ಕಾಣಿಸ್ತಾನೆ ಅವ್ರಿಗೆ. ನಾನು ವೀರಪ್ಪನನ್ನ ಕೆಟ್ಟವನು ಅಂತ ನಾನು ಅನ್ನೋದೇ ಇಲ್ಲ, ನಾನು ಅನ್ಕೊಳ್ಳೋದೇ ಇಲ್ಲ. ವೀರಪ್ಪ ನಮ್ಮೆಲ್ಲರಿಗೂ ಸಿಂಹ ಸ್ವಪ್ನ ಆಗಿರೋದ್ರಿಂದ ನಮ್ಮ ಸುತ್ತ ಪರೀಕ್ಷೆಗೆ ಕಾರಣ ಆಗಿದ್ದಾನೆ. ನಮ್ಮಲ್ಲಿ ಗಂಡಸ್ತನವನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ ಅವನು. ಆದ್ರೆ ನಮ್ ದುರಂತ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಮೈಸೂರು ನಂಜುಮಾಳಿಗೆ ಜನಗಳೇ ಜಾಸ್ತಿ ಜನ ಇದೆ. ಅದನ್ನು ಬೇರೆ ಮಾತಿನಲ್ಲಿ ಹೇಳೋದಾದ್ರೆ 40 ಜನ. ಯಾವುದ್ರಲ್ಲೂ ನಾವು ಒಳಗೊಳ್ಳೋದಿಲ್ಲ, ಯಾವುದನ್ನು ಕೂಡ ನಾವು ಹೀಗೆ ಎಳೆದು ಅದನ್ನು ಪ್ರಶ್ನಿಸೋದಿಲ್ಲ. ಇವತ್ತು ನಾವು ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಒಂದು ಮರದ ನೆರಳು. ಮರದ ನೆರಳಲ್ಲಿ ನಿಂತೆ ಮರಕ್ಕೆ ನೆರಳಿನ ಚಿಂತೆ. ಇದು ಮರದ ನೆರಳು ಕೊಡುವಂತಹ ಮರದ, ಅದು ತನ್ನ ನೆರಳಿಗೋಸ್ಕರ ಅದು ಎಂದೂ ಕೂಡ ಅದು ನೆರಳು ಕೊಡೋದನ್ನ ತಪ್ಪಿಸೋದಿಲ್ಲ. ಅಂತಹ ನೆರಳು ಕೊಡುವಂತಹ ಸ್ಥಿತಿಯ ಜೀವಗಳು, ಸ್ನೇಹಗಳು, ಇಂತಹ ಮನೋಧರ್ಮಗಳು ನಮ್ಮನ್ನ ಮನುಷ್ಯರನ್ನಾಗಿ ಮಾಡಬೇಕಾಗ್ತದೆ. ಆ ಮನುಷ್ಯರನ್ನಾಗಿ ಮಾಡೋದಕ್ಕೆ ಈ ವಾತಾವರಣ ಅವಕಾಶ ಮಾಡಿಕೊಟ್ಟಿದೆ.
ಅವರು ಏನು ತಿಳ್ಕೊಳ್ದೆ ಹೋದ್ರೆ ನನಗೆ ನಮ್ಮ ಮನೇಲಿ ಬೇಜಾರಾದಾಗಲೆಲ್ಲ ನಾನು ಇಲ್ಲಿಗೆ ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ಅವಕಾಶ ಮಾಡಿ. ಆಮೇಲೆ ನಾಲ್ಕೇ ಅನಿಕೇತನ ಅನ್ನುವಂಥ ಪುಟ್ಟಪ್ಪನವ್ರ ಪದ್ಯನ ಬಹಳ ಮನಸ್ಸಿಗೆ ನಾಟುವ ರೀತಿಗಳು. ಆ ತಂಗಿಗೆ ನನ್ನ ನಮಸ್ಕಾರ. ವಂದನೆಗಳು ಶ್ರೀತೀರ್ಥನವರೇ. ನಮ್ಮ ಮುಂದಿನ ಮಾತುಗಾರರು ಪ್ರೊಫೆಸರ್ ರವಿವರ್ಮ ಅವರು, ಖ್ಯಾತ ವಕೀಲರು ಹಾಗೂ ಹಿಂದುಳಿದ ವರ್ಗದ ಮಾಜಿ ಅಧ್ಯಕ್ಷರು ಕೂಡ. ನೆರೆದಿರುವ ಎಲ್ಲ ಗೆಳೆಯರೇ, ನಮ್ಮ ಈ ದಿನದ ಒಂದು ಅದ್ಭುತವಾದ ಸಂತೋಷ ಒಕ್ಕೂಟದ ಸ್ವಾಗತ ಸಮಿತಿಯಾದ ಶ್ರೀಮಾನ್ ಜಯರಾಮ್ ಮತ್ತು ಮಿಸಸ್ ಜಯರಾಮ್ ಅವರೇ, ನನಗೆ ಮೊದಲನೇದಾಗಿ ನಾನು ಇಲ್ಲಿ ಭಾಷಣ ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ. ಮಾಡಬೇಕಾಗುತ್ತೆ ಅಂತ ಖಂಡಿತವಾಗಿಯೂ ಕನಸಲ್ಲೂ ಕಂಡಿರಲಿಲ್ಲ. ಇಂತಹ ಒಂದು ಸುಂದರ ವಾತಾವರಣದಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಹೆಮ್ಮೆಯಿಂದ ಬೀಗುವಂತಹ ಒಂದು ವ್ಯಕ್ತಿತ್ವ ಶ್ರೀ ಅರ್ಕೇಶ್ ಅವರು ಇತ್ತೀಚೆಗೆ ಪಡೆದ ಪದೋನ್ನತಿ. ಆ ಸಲುವಾಗಿ ನಾವು ಇಲ್ಲೆಲ್ಲ ಸೇರಿದ್ದೇವೆ ಒಂದು ಸಂತೋಷ ಕೂಟದಲ್ಲಿ. ಬಹಳ ಹೆಮ್ಮೆಯ ವಿಚಾರ ಅಂತಂದ್ರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶವನ್ನೇ ಅತ್ಯಂತ ಹೆಮ್ಮೆಯ ಪ್ರದೇಶವನ್ನಾಗಿ ಮಾಡಿದ ಅರ್ಕೇಶ್ ಮತ್ತು ಅವರ ಸಾಧನೆಗಳು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡುವಂತಹ ಕೆಲಸಗಳಾಗಿವೆ. ಅವರು ಅವರ ವೃತ್ತಿಯಲ್ಲಿ ಇಂತಹ ಸಾಧನೆಗಳನ್ನ ಇನ್ನೂ ಹೆಚ್ಚಿಸಿ ಅವರು ಹಿಡಿದಿರುವ ಅತ್ಯಂತ ಮುಖ್ಯವಾದಂತಹ ಒಂದು ಕಾರ್ಯಕ್ರಮ ವೀರಪ್ಪನವ್ರನ್ನ ಹಿಡಿಯೋದು, ಆ ಕೆಲಸವನ್ನು ಕೂಡ ನೆರವೇರಿಸಲಿ ಅಂತ ಹಾರೈಸಿ ಅವರಿಗೆ ಅವರ ವೃತ್ತಿಯಲ್ಲಿ ಎಲ್ಲ ಶುಭವನ್ನು ಕೋರ್ತಾ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂತಂದ್ರೆ, ಭಾರತ ಕಂಡದ ಅಪರೂಪದ ಸಮಾಜವಾದಿ ಹಿರಿಯ ಚೇತನ ಕಿಶನ್ ಪಟ್ನಾಯಕ್ ಅವರು ನಮ್ಮ ಜೊತೆಗಿದ್ದಾರೆ. ನಿಜವಾಗ್ಲೂ ನಾವು ಎಲ್ಲರೂ ಭಾಷಣ ಮಾಡೋದಕ್ಕಿಂತ ಅವರ ಭಾಷಣವನ್ನ ಆಲಿಸೋದು ಹೆಚ್ಚು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಆಗುತ್ತೆ. ಆ ಕೆಲಸವನ್ನು ಮಾಡೋಣ. ಜೊತೆಗೆ ನಮ್ಮೆಲ್ಲರ ಅಪ್ರತಿಮ ಹೋರಾಟಗಾರ ಪ್ರೊಫೆಸರ್ ರಾಮದಾಸ್ ಅವರಿದ್ದಾರೆ. ಅವರ ಮಾತುಗಳನ್ನ ಆಲಿಸೋಣ ಅಂತ ಹೇಳಿ ಅವರಿಬ್ಬರು ಭಾಷಣವನ್ನು ಕೇಳುವ ಸಲುವಾಗಿ ನಾನು ಕೂಡ ನಿಮ್ಮೊಡನೆ ಕೊಡ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ಶುಭಾಶಯಗಳು. ತಿಳಿದವರು ನಾಲ್ಕು ಮಾತಾಡಿದ್ರೆ ಮಿಕ್ಕದವ್ರಿಗೆ ಅವಕಾಶ ಕೊಡ್ತೀನಿ ಅಂತಾರೆ. ಇಷ್ಟು ಮಾತಾಡಿದ್ದಕ್ಕಾರುವೆ ವಂದನೆಗಳು ರವಿವರ್ಮ ಅವರೇ. ಈಗ ಮುಂದಿನ ಮಾತುಗಾರರು ಕೆ ರಾಮದಾಸ್, ನಿವೃತ್ತ ಅಧ್ಯಾಪಕರು. ಪ್ರೀತಿಯ ಮಿತ್ರರಾದಂತಹ ಕೇಶ್ ಅವರೇ, ಪುಟ್ಟಣ್ಣ ಅವರೇ, ಕಿಶನ್ ಪಟ್ನಾಯಕ್ ಅವರೇ, ಶಿವತೀರ್ಥನ್, ಮತ್ತೆ ಈ ಸಂತೋಷ ಕೂಟದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹಿರಿಯರೇ ಮತ್ತು ಸ್ನೇಹಿತರೆ, ನಾನು ಸಾಮಾನ್ಯವಾಗಿ ಯಾರನ್ನು ಅಭಿನಂದನೆ ಗಿಂಬೆದನೆ ಸನ್ಮಾನ ಇಂಥ ಕಾರ್ಯಕ್ರಮಗಳಿಗೆ ಹೋಗದೇ ಇಲ್ಲ. ಹೊಳೆದಡದಲ್ಲಿ 2 ದಿನ ಪಟ್ಟಣದ ಘೋರವಾದ ದುರಂತಗಳನ್ನು ಮರೆತು ತಿರುಗಾಡೋಣ ಅಂತ ಹೇಳಿ ಅರ್ಕೇಶ್ ಕರೆದಾಗ ತಕ್ಷಣ ಒಪ್ಕೊಂಡ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಹೇಮಾವತಿ ತುಂಬಿ ಹರಿತಾ ಇರೋದನ್ನು ನೋಡಿ ರೋಮಾಂಚನಗೊಂಡೆ. ಯಾಕೆಂದ್ರೆ ಭಯಂಕರವಾದ ಕಡು ಬೇಸಿಗೆಯಲ್ಲಿ ಜನಗಳು ನೀರಿಗೆ ಹಾಹಾಕಾರ ಪಡ್ತಾ ಇರುವಂತ ಕಾಲದಲ್ಲಿ, ರೈತರ ಬೆಳೆಗಳು ಒಣಗ್ತಾ ಇರುವಂತ ಕಾಲದಲ್ಲಿ ಇವತ್ತು ಹೇಮಾವತಿ ಯಾವ ಕಾರಣಕ್ಕಾಗಿಯೋ ಅದು ಇವತ್ತು ತುಂಬಿ ಹರಿತಾ ಇದೆ. ಈ ಒಂದು ಪರಿಸರಕ್ಕೆ ಒಂದು ಜೀವ ಚೈತನ್ಯವನ್ನು ಅದು ತುಂಬಿಕೊಟ್ಬಿಟ್ಟಿದೆ. ನಾನು ಅದನ್ನ ನೋಡ್ತಾ ಈ ಬೆಳಗ್ಗೆಯಿಂದ ಕೂತಿದ್ದೆ. ತುಂಬಾ ಸಂತೋಷ ಆಯ್ತು ನನಗೆ. ನಮ್ಮ ರಂಗನತಿಟ್ಟು ಇದೆಯಲ್ಲ, ಜಗತ್ ಪ್ರಸಿದ್ಧವಾದಂತಹ ಸ್ಥಳ. ಯಾಕೆ ಅಂತಂದ್ರೆ ಜಗತ್ತಿನ ಎಲ್ಲೆಲ್ಲಿಯೋ ಇರುವಂತಹ ಬೇರೆ ಬೇರೆ ದೇಶದ ಹಕ್ಕಿಗಳು ತಮ್ಮ ಗಡಿಗಳನ್ನ ದಾಟಿ ಯಾವ ವೀಸಾ, ಯಾವ ಒಂದು ಪ್ಯಾಸ್ಪೋರ್ಟ್, ಇವುಗಳ ಒಂದು ಪರ್ಮಿಷನ್ ತಗೊಳ್ದೇನೆ ನಿಸರ್ಗದ ಗಡಿಗಳನ್ನ ದಾಟಿ ಅಲ್ಲಿಗೆ ಬರ್ತಾವೆ.
ಪ್ರೀತಿ ಮಾಡ್ತವೆ, ಮೊಟ್ಟೆ ಇಡ್ತವೆ. ಪುಟ್ಟಣ್ಣವ್ರು ಬಹಳ ಸರಿ ಅದನ್ನ ರೈತರ ಸಭೆಗಳಲ್ಲಿ ಎಲ್ಲ ಕಡೆ ಹೇಳ್ತಿರ್ತಾರೆ. ಮತ್ತೆ ಅವ್ರು ಸಂತೋಷವಾಗಿ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಾರೆ. ಅದು ಯಾತಕ್ಕೆ ಮುಖ್ಯ ಅಂತಂದ್ರೆ, ಎಲ್ಲಿ ಒಲವು, ಎಲ್ಲಿ ಪ್ರೀತಿ, ಒಂದು ಪರಿಸರ ನಿರ್ಮಾಣ ಆಗಿರುತ್ತೆ, ಅಂತ ಜಾಗಗಳನ್ನ ಹುಡ್ಕೊಂಡು ಜೀವ ಚೈತನ್ಯ ಅಲ್ಲಿಗೆ ಚಲಿಸುತ್ತೆ. ಅದು ಜೀವದ ಗುಣವೇ. ಅರ್ಕೇಶ್ ನಲ್ಲಿ ನಾನು ಅರ್ಕೇಶ್ ವಿದ್ಯಾರ್ಥಿ ಆಗಿದ್ದಾಗಿಂದ ನನ್ಗೆ ಗೊತ್ತು. ಆಕಸ್ಮಿಕವಾಗಿ ಅವರು ಪೊಲೀಸ್ ಇಲಾಖೆಗೆ ಹೋದ್ರು. ಇಲ್ಲೇ ಇದ್ರೆ ವಿಶ್ವವಿದ್ಯಾಲಯದಲ್ಲಿ ನಂತರ ಅವರು ಪ್ರಾಧ್ಯಾಪಕರಾಗಿ ಅನೇಕ ರೀತಿಯ ಸಂಶೋಧನೆಗಳನ್ನು ಮಾಡಿಕೊಂಡು ಬಹಳ ಒಳ್ಳೆ ಪ್ರಾಧ್ಯಾಪಕರಾಗಿ ಇರ್ತಾ ಇದ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಈಗಲೂ ಅವರಿಗೆ ಆ ಥರದ ಅನೇಕ ಆಸಕ್ತಿಗಳು, ಅವರ ಆಂಥ್ರಪಾಲಜಿ ಅವರ ವಿಷಯದಲ್ಲಿ ಬಹಳ ಆಸಕ್ತಿ ಇದೆ ಅವರಿಗೆ. ಆದರೆ ಪರಿಸ್ಥಿತಿಯ ಒತ್ತಡದಿಂದ ಅವರು ಪೊಲೀಸ್ ಇಲಾಖೆಗೆ ಹೋದ್ರು. ಅಲ್ಲಿ ಹೋದ್ಮೇಲೂ ಕೂಡ ಅವರು ಬಹಳ ಒಳ್ಳೆ ಹೆಸರು ಮಾಡಿದ್ರು. ನಾನು ಅರ್ಕೇಶ್ ಅವರ ಸ್ನೇಹಿತನಾಗಿ ಅವರು ಮೌಂಟ್ ಅಬುನಲ್ಲಿದ್ದಾಗ, ನಾನು ಯಾವುದೋ ಒಂದು ನಿಯೋಗದಲ್ಲಿ ನಾನು ಮೌಂಟ್ ಅಬು ಹತ್ರಕ್ಕೆ ಹೋಗಿದ್ದೆ, ಉದಯಪುರಕ್ಕೆ ಹೋಗಿದ್ದೆ. ಇವರೆಲ್ಲ ಮೌಂಟ್ ಅಬುನಲ್ಲಿದ್ರು. ಅರ್ಕೇಶ್ ಮಾತಾಡ್ಸ್ಕೊಂಬರೋಣ ಅಂದ್ಬಿಟ್ಟು ನಾನು ಬಹಳ ಕಡಿಮೆ ಸಮಯದಲ್ಲಿ ಮೌಂಟ್ ಅಬುಗೆ ಹೋದೆ. ಬಹಳ ಸುಂದರವಾದ ಸ್ಥಳ ಮೌಂಟ್ ಅಬು. ಪೊಲೀಸ್ ಅಕಾಡೆಮಿನಲ್ಲಿ ಇದ್ರು ಇವರು. ನಾನು ಹೇಳಿದೆ, ಅರ್ಕೇಶ್ ಬಹಳ ಕಡಿಮೆ ಸಮಯ ಇದೆ, ನಿಮ್ ಮಾತಾಡ್ಸ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೀನಿ. ಬಸ್ಸು ವಾಪಸ್ ಬಂದ ತಕ್ಷಣ ನಾನು ಹೊರಟ್ಬಿಡ್ತೀನಿ ಅಂದಾಗ ಅವರಿಗೆ ತುಂಬಾ ಕಣ್ಣೀರೇ ಬಂದ್ಬಿಡ್ತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ಸಾರ್ ಅಷ್ಟು ದೂರದಿಂದ ಬಂದಿದ್ದೀರಾ, ಒಂದು ಊಟನೂ ಮಾಡ್ಕೊಳ್ಳದೆ ಬಸ್ಸನ್ನು ನಿಲ್ಲಿಸ್ಬಿಡ್ತೀನಿ ಅಂದ್ಬಿಟ್ಟು ಅವ್ರ ಪೊಲೀಸ್ ಇಲಾಖೆಯಲ್ಲಿ ಇದ್ದಿದ್ರಿಂದ ಬಸ್ಸನ್ನೇ ನಿಲ್ಲಿಸ್ಬಿಟ್ರು. ಕೊನೆಗೆ ನಾನು ಊಟ ಮಾಡ್ಕೊಂಡು ಬಸ್ ಹತ್ಕೊಂಡು ಉದಯಪುರಕ್ಕೆ ವಾಪಸ್ ಹೋದೆ. ಮತ್ತೆ ಅವರು ಹೈದರಾಬಾದ್ನಲ್ಲಿದ್ದಾಗ ಹೀಗೆ ಆಕಸ್ಮಿಕವಾಗಿ ನಾನು ಹೈದರಾಬಾದಿಗೆ ಹೋದೆ. ನನ್ನ ಹೆಂಡತಿಯನ್ನು ಕರ್ಕೊಂಡು ಹೈದರಾಬಾದಿಗೆ. ಅವ್ರಿಗೇನೋ ನಾನು ಮುನ್ಸೂಚನೆ ಕೊಟ್ಟಿರ್ಲಿಲ್ಲ. ಇದಕ್ಕಿದ್ದಾಗೆ ಅರ್ಕೇಶ್ ನೆನಪಾಯ್ತು, ಅದ್ರ ಹತ್ರ ಹೋಗಿದ್ದೆ. ಅರ್ಕೇಶ್ ಮಾತಾಡ್ಸೋಣ ಅಂತ ಹೊರಟೋದೆ. ಅವರು ಅಲ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ಅವರು ನೋಡ್ಕೊಂಡು ಅಂದ್ರೆ, ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ. ನನಗೊಬ್ಬ ತಮ್ಮ ಇದ್ದಿದ್ರೆ ಆ ವಾತ್ಸಲ್ಯದ ಒಂದು ಅವರ ಹೆಂಗರುಳು ಅವರಿಗಿದೆ. ಮಾತೃ ಹೃದಯ ಅಂತೀವಿ ನಾವು. ಆ ಮಾತೃ ಹೃದಯದ ಪ್ರೀತಿ ಇದೆ. ಅವರ ಚಂದು ಅವರು ಕೂಡ ಅದೇ ಮನಸ್ಥಿತಿ. ನಮಗೆ ಬಸ್ಸನ್ನ ಅಲ್ಲಿ ಕೂರಿಸಿ ಬಸ್ ಹೊರಡೋವರಿಗೂ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರು ಕಾಯ್ಕೊಂಡು ನಿಂತದ್ದು ನಮ್ಗೆ ಬಹಳ ಬೇಜಾರಾಗ್ತಾ ಇತ್ತು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಅಂತಂದ್ರೆ ಪ್ರೀತಿ ಮತ್ತು ಒಲವು, ಬಿಲಾಂಗಿಂಗ್ನೆಸ್, ಅಟ್ಯಾಚ್ಮೆಂಟ್. ಅದಿದ್ದಾಗ ನಮಗೆ ಜಾತಿ, ಮತ, ಧರ್ಮ ಈ ಗಡಿಗಳನ್ನ ದಾಟ್ಬಿಟ್ಟು ಒಂದು ಸಹಸ್ಪಂದನ ಆಗುತ್ತೆ. ಇವತ್ತು ಜಯರಾಮ್ ಅವರು ಇಷ್ಟೆಲ್ಲ ಜನರನ್ನ, ರೈತ ಬಾಂಧವರನ್ನ ಈ ಒಂದು ಸಂತೋಷ ಕೂಟಕ್ಕೆ ಕರೆದು ಅವರನ್ನು ಉಪಚರಿಸಿ ಅವರಿಗೋಸ್ಕರ ಎಷ್ಟೆಲ್ಲ ಆತಿಥ್ಯಗಳನ್ನು ಮಾಡಿ, ಅದರಿಂದಲೇ ಕಿಶನ್ ಪಟ್ ಬಹಳ ದೊಡ್ಡ ಸನ್ಮಾನ ಸಮಾರಂಭನೂ ಅಲ್ಲ, ಒಂದು ಅನೌಪಚಾರಿಕವಾದ ಕಾರ್ಯಕ್ರಮ. ಪುಟ್ಟಣ್ಣಯ್ಯನವರು ಅವ್ರ ಜೊತೆಗೆ ಹಸು ಟವಲ್ ಹಾಕೊಂಡು ರೈತರು ಎಲ್ಲ ಬಂದಾಗ ಒಂದು ರೀತಿಯ ಒಂದು ಸಂಭ್ರಮ, ಒಂದು ಸಡಗರ ಮತ್ತು ನಮ್ಮ ಮನಸ್ಸು ಒಳಗಡೆ ಇರುವಂತಹ ಭಾವನೆಗಳ ಒಂದು ಪರಸ್ಪರ ವಿನಿಮಯ ಆಗೋದಕ್ಕೆ ಒಂದು ತಾಣ ಇವತ್ತು ಇದು ಅವಕಾಶ ಮಾಡಿಕೊಡ್ತು. ನಾನು ಈ ಸಮಯದಲ್ಲಿ ಹೇಳೋದೇನು ಅಂತಂದ್ರೆ, ನಮ್ಮ ನಗರಗಳಿದಾವಲ್ಲ, ಮನುಷ್ಯನನ್ನೇ ಕೊಂದಾಗ್ತಾ ಇದ್ದಾವೆ. ಅದು ನಗರಗಳಲ್ಲಿ ನಾವೆಲ್ಲ ನಗರಗಳಲ್ಲೇ ವಾಸವಾಗಿರೋದು, ನಾವು ವಿದ್ಯಾವಂತರಾಗಿರೋರು. ನಮ್ಮ ಸ್ಥಿತಿ ಹೇಗಿದೆ ಅಂತಂದ್ರೆ, ಪಕ್ಕದ ಮನೆಯವನು ಯಾರು ಅಂತ ಗೊತ್ತಿರೋದಿಲ್ಲ ನಮಗೆ. ಪಕ್ಕದ ಮನೆಯವನನ್ನ ವಾರಗಟ್ಲೆ ನಾವು ಮಾತಾಡ್ಸಿರೋದಿಲ್ಲ. ಅಂಥ ಯಾಂತ್ರಿಕವಾದ ಜೀವನ ಮಾಡ್ತಾ ಇರುವಂತ ನಗರ ಜೀವನದಲ್ಲಿ ಮನುಷ್ಯ ಸತ್ತೋಗ್ತಿದ್ದಾನೆ. ಮನುಷ್ಯರಿಲ್ಲ ಅಲ್ಲಿ. ಯಾಂತ್ರಿಕವಾಗಿ ವ್ಯವಹಾರ ಮಾಡುವಂತಹ ಜನಗಳು ಅಲ್ಲಿ ಓಡಾಡ್ತಾ ಇರ್ತಾರೆ, ಪ್ರೇತ ಕಳೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಅದಕ್ಕೆ ನೋಡಿ, ನಗರದಲ್ಲಿ ಮನುಷ್ಯನಿಗೆ ಈ ಸಮೂಹದ ಭಾವನೆಗಳಿರೋದಿಲ್ಲ.
ಗ್ರಾಮದಲ್ಲಾದ್ರೆ ಒಬ್ಬ ಸತ್ತೋದ್ರೆ ಒಬ್ಬರ ಮನೆಯಲ್ಲಿ ಇಡೀ ಊರಿನ ಜನ ಎಲ್ಲ ಅದ್ರ ಬಗ್ಗೆ ಮಾತನಾಡ್ಕೊಳ್ತಾರೆ. ಅವ್ರ ಮದುವೆ ಆದ್ರೆ ಊರಿನ ಜನರಿಗೆ ಒಂದು ಸಂಭ್ರಮ ಆಗತ್ತೆ. ಒಬ್ರು ನೆಂಟರು ಬಂದ್ರೆ ಒಬ್ರ ಮನೆಗೆ ಊರಿನ ಜನ ಎಲ್ಲ ಬಂದು ನೋಡ್ತಾರೆ. ನಗರದಲ್ಲಿ ಕಳ್ಳ ಬಂದು ನೋಡಲ್ಲ, ನೆಂಟರು ಬಂದು ನೋಡಲ್ಲ, ಲೂಟಿ ಮಾಡ್ಕೊಂಡು ಹೋದ್ರು ನೋಡಲ್ಲ. ಇಂಥ ಯಾಂತ್ರಿಕ ಬದುಕಿನ ಒಳಗಡೆಗೆ ಇದೊಂದು ಓಎಸಿಸ್ ನಮ್ಮ ಗ್ರಾಮಾಂತರ ಪ್ರದೇಶದ ಜೀವನ ಇವತ್ತಿಗೂ ಅದು ಜೀವಂತವಾಗಿದೆ. ಯಾಕೆ ಅಂತಂದ್ರೆ ಮಣ್ಣಿನ ಜೊತೆನಲ್ಲಿ ಅದು ಸಂಬಂಧ ಇಟ್ಕೊಂಡಿರೋದ್ರಿಂದ. ನಮ್ಮ ಗ್ರಾಮಗಳು ಹಾಳಾಗದೇ ಇದ್ದಾಗ ನೋಡ್ಕೊಬೇಕಾದ್ರೆ ನಮ್ಮ ಪುಟ್ಟಣ್ಣಯ್ಯನ ತರದ ರೈತ ನಾಯಕರು ಜಾಸ್ತಿ ಸಂಖ್ಯೆಯಲ್ಲಿ ಸೃಷ್ಟಿಯಾಗುತ್ತೆ. ಈಗ ಬಹಳ ಕಡಿಮೆ ಒಬ್ಬ ಪುಟ್ಟಣ್ಣಯ್ಯ ಇದ್ರಾಗಲ್ಲ, ಜಾಸ್ತಿ ಸಂಖ್ಯೆಯಲ್ಲಿ ಆ ಪುಟ್ಟಣ್ಣಯ್ಯನವರು ಪ್ರತಿಯೊಂದು ಹಳ್ಳಿನಲ್ಲಿ ಸೃಷ್ಟಿಯಾಗದೆ ಇದ್ರೆ, ರೂಪಿತವಾಗದೆ ಇದ್ರೆ ಭಾರತ ತನ್ನ ಅಂತಃಕರಣವನ್ನು ಕಳ್ಕೊಂಡ್ಬಿಡುತ್ತೆ. ತನ್ನ ಅಂತಃಕರಣವನ್ನು ಕಳ್ಕೊಂಡು ಮಹಾತ್ಮ ಗಾಂಧಿಯವರು ಹೇಳಿದ್ರು, ಭಾರತದ ಜೀವ ಇರೋದು ಅದರ ಗ್ರಾಮಗಳಲ್ಲಿ. ಭಾರತದ ಜೀವ ಗ್ರಾಮಗಳಲ್ಲಿ ಅದು ಸದಾ ನಿರಂತರವಾಗಿ ಹಚ್ಚ ಹಸಿರಾಗದೆ ಇದ್ರೆ ಭಾರತ ಸ್ಮಶಾನವಾಗ್ಬಿಡತ್ತೆ. ಈ ಮಾತು ನಿಜ. ಇವತ್ತು ಅಂತ ಒಂದು ಆತಂಕದ ಕೌಲ್ದಾರಿನಲ್ಲಿ ನಾವಿದ್ದೇವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಅಧಿಕಾರಿಗಳು ನಗರಗಳಲ್ಲಿ ಲೂಟಿ ಹೊಡಿತಾ ಇದ್ದಾರೆ. ಅಂಥ ಅಧಿಕಾರಿಗಳ ಸಮುದಾಯದಲ್ಲಿ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸಿಕ್ಬೇಕಾದ್ರೆ ಬಹಳ ಬಹಳ ಕಷ್ಟಪಟ್ಟು ಅವನನ್ನು ಹುಡುಕ್ಬೇಕು. ಅಂಥ ಅಧಿಕಾರಿಗಳ ಒಂದು ಗುಂಪಿಗೆ ಅರ್ಕೇಶ್ ಸೇರಿರೋದು ನಮಗೂ ನಿಮಗೂ ಬಹಳ ಹೆಮ್ಮೆಯ ವಿಚಾರ. ಇವತ್ತು ಅಂಥ ಕುಟುಂಬ ವರ್ಗದಿಂದ ಇಂಥ ಒಂದು ಕಾರ್ಯಕ್ರಮ ಇದೊಂದು ಸಾಂಸ್ಕೃತಿಕ ಆವರಣದಲ್ಲಿ ನಡೆದಿರೋದು ಮತ್ತು ನಾವು ನೀವು ಎಲ್ಲ ಸೇರಿರೋದು ಇದೊಂದು ಮತ್ತೆ ಹೇಮಾವತಿ ತುಂಬಿ ಹರಿತಾ ಇರೋದು ಸ್ವಲ್ಪ ಕಾಲ ಆದರೂ ಇದೊಂದು ಸಂಭ್ರಮದ ಕ್ಷಣ ಅಂತ ನಾನು ತಿಳ್ಕೊಂಡು ಈ ಅವಕಾಶ ಕಲ್ಪಿಸಿದ್ದಕ್ಕೋಸ್ಕರ ಜಯರಾಮ್ ಕುಟುಂಬದ ಎಲ್ಲ ಸದಸ್ಯರಿಗೂ ಮತ್ತು ಈ ಸಂತೋಷವನ್ನು ಒದಗಿಸಿದ ಅರ್ಕೇಶ್ರವರಿಗೂ ಮತ್ತು ನಿಮಗೂ ನಮಸ್ಕಾರ. ನಗರದ ಘೋರ ಜೀವನದಿಂದ ದೂರ ಬಂದು 2 ದಿವಸ ಬಹಳ ಆರಾಮ ಕಾಲ ಕಳೆದೆ ಅಂತ ಈ ನದಿನೇ ನೋಡ್ತಾ ಕುತ್ಕೋಬೇಕು ಅಂತ ನನಗೆ ಅನ್ಸ್ತಿತ್ತು ಅಂತ. ನಮಗೂ ಇಲ್ಲಿಂದ ಬೆಂಗಳೂರಿಗೆ ಹೋದ್ರೆ ಆ ಉದ್ದಕ್ಕೆ ಹೋಗೋ ಬಸ್ಸು ಕಾರು ಇದನ್ನೇ ನೋಡ್ತಾ ನಿಂತ್ಕೊಳ್ಳೋಣ ಅನ್ಸುತ್ತೆ. ಅಂದ್ರೆ ಪ್ರತಿ ಒಂದು ಕಡೆನೂ ನಮ್ದೇ ಆದಂತ ಕಷ್ಟಗಳು, ನಮ್ದೇ ಆದಂತ ಸುಖಗಳಿರುತ್ತೆ. ಇದಕ್ಕೆ ನಮ್ಮ ಮಾನಸಿಕ ಸ್ಥಿತಿ ಬೇಕು. ಇವತ್ತು ನನ್ನ ದೇವ್ರು ಹೇಗಿಟ್ಟಿದ್ದಾನೆ ಅದ್ರಲ್ಲಿ ನಾನು ಸಂತೋಷವಾಗಿದ್ದೀನಿ ಅಂತ. ದೇವ್ರು ಹರಿತಿರತ್ ನನಗೆ ಆಳತ್ರ ನಿಂತ್ಕೊಂಡು ಕೆಲಸ ಮಾಡಿಸ್ಬೇಕಲ್ಲಪ್ಪ, ಇದು ಯಾವ ಹಣೆ ಬರ ನನಗೆ ಅಂತ. ಆ ಕೆಲಸ ಮಾಡೋರು ನೋಡ್ಬಿಟ್ರೆ ಅಪ್ಪ ಎಷ್ಟ್ ಚೆನ್ನಾಗಿ ಇಟ್ಟಿದ್ದಾನೆ ದೇವ್ರು ನನ್ನ ಅನ್ಸುತ್ತೆ. ಇಲ್ಲಿ ಬೇಕಾಗಿರೋದು ಮಾನಸಿಕ ಸ್ಥಿತಿ ಒಂದೇ. ನಗರದಲ್ಲೂ ಕಷ್ಟ ಸುಖಗಳಿದೆ, ಹಳ್ಳಿಗಳಲ್ಲೂ ಕಷ್ಟ ಸುಖ ಇದೆ. ಆದ್ರೆ ಹಳ್ಳಿ ಸ್ವಲ್ಪ ಜಾಸ್ತಿ ಇದೆ. ನಮ್ಮ ಮುಂದಿನ ಮಾತುಗಾರರು ಶ್ರೀ ಕಿಶನ್ ಸಿಂಗ್ ಪಟ್ನಾಯಕ್ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. I am somewhat puzzled by the nature of congregation here. From one angle, it is a personal event, a family event. Also, it is a community event. Also, it is a national event. That is the uniqueness of this congregation, but it puzzles me somewhat. We all most of us came to this village from a distance. As we were nearing Amavati and this village, we started feeling good. Air is good, river is good, all around river it is beautiful. Such sentiments crept into our consciousness. And here some of us, as it is natural, we expressed our praise for nature, this beautiful spot. But can we integrate this expression into the philosophy of our living and plan of our living? That is a question each of us should be able to answer.
we come here, we praise the village, we praise the trees, we are fascinated by the flowing water, we like it very much, but can we make it an integral part of our philosophy of living, of life? Because most of us live such lives that 80% of what we do is against the river, against the trees, against village. That is what we have been doing as urban citizens. So please answer that question to yourself. Second thing, I felicitate Arcas. Arcas is a dear person for me. So any honor that he gets, I'm proud. I was really proud of Arcas when a year ago I heard about what he did in connection with Birapur. Not what he is doing just now, but what he did a year ago. So he is a dear person for me. He is getting a Padannati. What does Padannati means? It means more responsibility. More responsibility to the community, to the nation. You are a more responsible person. Now what will you do when you are in a dilemma? Those who are managing the affairs of the country, they don't need sincere service. They don't need talents. So what will you do when you are in the job, where you have a Padannati? The managers of the country want to do something that you cannot do. So you will have to be in conflict, in tension. A sincere man in our age must live in constant tension. He can have some spiritual peace, but physically he cannot be at peace. Materially he cannot be at peace. ಕೊಡ್ತಾರೆ ಅದೆಲ್ಲ ನನಗೆ ಮುಖ್ಯ. ಇವತ್ತು ನಮಗೆ ಏನ್ ಸಂತೋಷ ಕೊಡ್ತಾ ಇದೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಅಂತ ಅನ್ನೋದು ನಮಗೆ ಬಹಳ ಮುಖ್ಯ. ಆದ್ರಿಂದ ನನ್ನ ಸಂಬಳದ ಹೆಚ್ಚು ಭಾಗ ತಗೊಂಡೋಗಿ ಅಲ್ಲೇ ಖರ್ಚು ಮಾಡ್ತಾ ಇದ್ದೇನೆ. ನನ್ನ ಮಗಳನ್ನ ನೀವು ಒಳ್ಳೆ ಫ್ರಾಕ್ ತಂದು ಕೊಡ್ಲಿಲ್ಲ ಅವಳಿಗೆ ಈವರೆಗೂ ಒಮ್ಮೊಮ್ಮೆ ಜಗಳ ಆಡಿದಾಗ ಮಾತಾಡ್ತಾಳೆ, ನೀವು ಅವಳ ಅಂತದ್ ಕೇಳಿದ್ಲು ನೀವು ತಂದು ಕೊಟ್ಟಿರ್ಲಿಲ್ಲ. ನಾನು ತಂದು ಕೊಡೋದೇನೋ ಇರೋದ್ರಲ್ಲಿ ಸಂತೋಷ ಕಂಡುಕೊಂಡ್ವಿ. ಈಗ ನಾವು ಮಕ್ಕಳನ್ನ ಬೆಳೆಸ್ತಾ ಇರೋ ಕ್ರಮ ನೋಡಿದ್ರೆ ಅವ್ರಿಗೆ ಬರೀ ಪರೀಕ್ಷೆ ಓರಿಯೆಂಟೇಶನ್ ಮಾತ್ರ ಕೊಟ್ಟು ನೀನು 90% ತಗೋ, CET ತಗೋ, ನೀನ್ ಇಂಜಿನಿಯರಿಂಗ್ ಸೇರು, ಮೆಡಿಕಲ್ ಸೇರು, ಹೋದ ವರ್ಷ ಇಷ್ಟು ಪರ್ಸೆಂಟೇಜ್ ನಿಂತಿದೆ, ನೀನ್ ಇಂಪ್ರೂವ್ ಮಾಡ್ಕೋಬೇಕು, ಹೋಗ್ಬೇಡ, ಈ ಸ್ಲಮ್ ಇದು, ಈ ಕಡೆ ನೋಡ್ಬೇಡ, ಅಥವಾ ಈ ಕಡೆ ಅಲ್ಲಿ ನಡೆಯೋ ಗತಿವಿಧಿಗಳಿಗೂ ನಮಗೂ ಸಂಬಂಧ ಇಲ್ಲ, ಹಳ್ಳಿಲಿ ವಾಸಿಸ್ತಾ ಇರೋ ಜನಗಳು ಏನೋ ಅವ್ರ ಪ್ರಾರಬ್ಧದಿಂದ ಬದುಕ್ತಿದ್ದಾರೆ ಅನ್ನೋ ರೀತಿಯ ವಾತಾವರಣದಲ್ಲಿ ನಾವು ಬೆಳೆಸ್ತಾ ಇರುವಂತಹ ವ್ಯಕ್ತಿಗಳು ಇವತ್ತು ಉನ್ನತ ಅಧಿಕಾರಿಗಳಾಗ್ತಿದ್ದಾರೆ, ದೇಶದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಆ ಜನರಿಗೆ ನಮ್ಮ ಜನರ ಬಗ್ಗೆ ಸಂವೇದನೆ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಆ ತರಹದ ಅಧಿಕಾರಿ ಆಗ್ಬಾರ್ದು ಅನ್ನೋದು ನನ್ನ ಯಾವತ್ತಿನ ಒಂದು ಕಾಳಜಿ. ಅದರಲ್ಲಿ ಸಂಪೂರ್ಣವಾಗಿ ಸಫಲನಾಗಿಲ್ಲ. ಹಲವಾರು ವಿಷಯಗಳಲ್ಲಿ ನಾನು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೇನೆ. ಆದ್ರೆ ಯಾವುದೇ ತಪ್ಪು ಮಾಡೋಕ್ ಹೊರಟ ತಕ್ಷಣ
ಒಂದು ಅಲಾರಂ ಹೊಡೆಯುತ್ತೆ, ಇದ್ ಮಾಡಬೇಡ ನೀನು ಅಂತ. ಅದಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಅಂತದನ್ನ ತಡೆದು ಒಳ್ಳೇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈಗ ನನಗೆ ವಹಿಸಿರುವ ಜವಾಬ್ದಾರಿ ಬಹಳ ಗುರುತರವಾದದ್ದು. ಇಡೀ ರಾಜ್ಯವೇ ಯಾಕೆ ದೇಶವೇ ನಾವೇನೋ ಅದ್ಭುತವಾದದನ್ನ ಮಾಡಿ ಈ ನಮ್ಮ ವ್ಯವಸ್ಥೆಗೆ ಕಂಟಕವಾಗಿರುವಂತಹ, ನಮ್ಮ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ನಿಂತಹ ಒಬ್ಬ ಸಮಾಜದ್ರೋಹಿ, ಒಬ್ಬ ಕಳ್ಳನ್ನ ಹಿಡಿಯುವಂತ ಕೆಲಸ ಕೊಟ್ಟಿದ್ದಾರೆ. ಇದು ನಾನು ಅನ್ಕೊಂಡಿದ್ದೇನೆ, ಇದು ನನ್ನ ಸೌಭಾಗ್ಯ, ಇಂಥ ಒಂದು ಕೆಟ್ಟದ್ರ ವಿರುದ್ಧ ಹೋರಾಡೋದಕ್ಕೆ ನನಗೆ ಸಿಕ್ಕಿರೋ ಅವಕಾಶ ಅಂತ. ಪ್ರಾಯಶಃ ಅದು ಕೆಲವೇ ದಿನಗಳಲ್ಲಿ ಆಗಬಹುದು. ನಾನು ನಮ್ಮ ಜನಗಳಿಗೆಲ್ಲ ಹೇಳ್ತೇನೆ, ನಾವು ವೀರಪ್ಪನ ಹಿಡಿತೀವೋ ಬಿಡ್ತೀವೋ ಅದು ಎರಡನೇ ವಿಷಯ. ನಾವು ಮಾಡ್ತಾ ಇರೋ ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ಇದೆಯೇ ಇಲ್ವೇ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ. ಅಷ್ಟನ್ ಮಾಡೋಣ. ಆಮೇಲೆ ಆಗದೆ ಇರುವಂತಹ ಹಲವಾರು ಇದಾವೆ. ನಾವು ಭೂಕಂಪನ ತಡೆಯೋಕ್ಕಾಗಲ್ಲ, ನಾವು ಮಳೆ ಬರದೇ ಇರೋದನ್ನ ತಡೆಯೋಕ್ಕಾಗಲ್ಲ, ಅಥವಾ ಈ ತರದ ಹಲವಾರು ಆಘಾತಗಳು ನಮ್ಮ ಸಮಾಜಕ್ಕೆ ಆಗ್ತಲೇ ಇದ್ದಾವೆ. ಇವನು ಒಂದು ಒಳ್ಳೆ ವ್ಯವಸ್ಥೆಗೆನೆ ಚಾಲೆಂಜ್ ಮಾಡಿ ನಿಂತಿರುವಂತಹ ವ್ಯಕ್ತಿ. ಅವನ ವಿರುದ್ಧ ಹೋರಾಡೋದಕ್ಕೆ ನಮ್ಮಲ್ಲಿ ಪೂರ್ಣ ಪ್ರಾಮಾಣಿಕತೆ ಬೇಕು. ಈ ಪ್ರಾಮಾಣಿಕತೆ ಒಂದಿದ್ರೆ ಅವನ್ನ ಹೊಡೆಯೋದು ಅಷ್ಟೊಂದು ಕಷ್ಟ ಆಗಲ್ಲ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಶುಭಾಕಾಂಕ್ಷೆ ಇದೆ ಅಂತ ಅನ್ಕೊಂಡಿದ್ದೇನೆ. ತಾವೆಲ್ಲ ದೂರದಿಂದ ಬಂದಿದ್ದಾರೆ, ನನಗೆ ಬಹಳ ಪ್ರಿಯವಾದವರೆಲ್ಲ ಸೇರಿದ್ದೀರಿ, ಬಹಳ ಧನ್ಯವಾದಗಳು. ಜಯರಾಮ್ ಮತ್ತೆ ಕೇಶವ್, ನಂದಿನಿ ಬಹಳ ಕಷ್ಟಪಟ್ಟು ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ನಿನ್ನೆ ನಂದಿನಿ ಮಲ್ಗೆ ಇಲ್ಲ, ಅವ್ರಿಗೆ ಬಹಳ ಆಭಾರಿ. ತಾವೆಲ್ಲ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ದಯವಿಟ್ಟು ಹೃದಯ ಅಪಘಾತ ಜಾಸ್ತಿ ಆಗ್ತಿದೆ ಮತ್ತು BP ಜಾಸ್ತಿ ಆಗ್ತಾ ಇರೋದು. ಇಲ್ಲಿ ಡಾಕ್ಟರ್ ಅವರೇ, ನಾನು ಆಯುರ್ವೇದಿಕ್ ಅಲ್ಲೆಲ್ಲ ಸ್ವಲ್ಪ ಕೇಳಿ ತಿಳ್ಕೊಂಡಾಗ ನಿಮ್ಮ ಹೃದಯ ಮತ್ತು ರಕ್ತ ಒತ್ತಡ ಸದಾ ಕಾಲ ಚೆನ್ನಾಗಿರ್ಬೇಕಾದ್ರೆ ನೀವು ಸೋರೆಕಾಯಿ ಮತ್ತು ಕುಂಬಳಕಾಯಿನ ಜ್ಯೂಸನ್ನು ಕುಡಿಯಬೇಕಾಗಿ ವಿನಂತಿ. ನಿಮ್ಮ ಹೃದಯ ಯಾವಾಗಲೂ ಸದಾ ಕಾಲದ ಹೃದಯದ ಮಿಡಿತ ಚೆನ್ನಾಗಿರ್ಬೇಕಾದ್ರೆ ನೀವು ಹೆಚ್ಚು ಸೋರೆಕಾಯಿನ, ಹಸಿ ಸೋರೆಕಾಯಿ ಜ್ಯೂಸನ್ನ ಕುಡಿಯಬೇಕಾಗಿ ಈ ಸಭೆಯಲ್ಲಿ ವಿನಂತಿ ಮಾಡ್ಬೇಕು. ಯಾಕೆಂದ್ರೆ ಮೊನ್ನೆ ನಮ್ಮ ಹಳ್ಳಿಲಿ ಇಬ್ರು ಹುಡುಗರು 40 ವರ್ಷ ನಾ ಬೆಳೆದಿಲ್ಲ, ಗಾಬರಿ ಆಗ್ಬಿಟ್ಟಿರಿ. ಕುಂಬಳಕಾಯಿ ಬೆಳೆದ್ಬಿಟ್ಟಾನೆ, ಸೋರೆಕಾಯಿ ಬೆಳೆ ರೇಟ್ ಸಿಗ್ತಲ್ಲ, ನಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂತ. ದಯವಿಟ್ಟು ನಾನ್ ಬೆಳೆದಿಲ್ಲ ಮಾತ್ರ ಅದು ಬಹಳ ಒಳ್ಳೇದು. ಈಗ ನಾನು 15 ದಿವಸದಿಂದ ಕುಡಿತಾ ಇದ್ದೀನಿ. ಸೊ ಬಹಳ ಲವಲವಿಕೆಯಿಂದಾನು ಇರ್ಬೋದು, ಭಾರಿ ಚೆನ್ನಾಗಿರ್ಬೋದು. ಅದಕ್ಕೊಂದೆರಡು ಕರಿಬೇವೇನೆ ಚೆನ್ನಾಗಿದೆ. ಕೆಲವರು ಸಕ್ಕರೆ ಹಾಕೊಂಡು ಕುಡಿಯ, ನಾನು ಕೆಲವರು ಹೇಳ್ತಾರೆ ಸ್ವಲ್ಪ ಜ್ಯೂಸ್ ತರ ಮಾಡ್ಕೊಂಡು ಕುಡಿಯಕ್ ಆಗ್ತಿಲ್ವ. ಈ ದೇಶದಲ್ಲಿ ಬಹಳ ಚೆನ್ನಾಗಿ ಸಡಾಪ್ನೇ ಕುಡಿತಾರೆ, ಇನ್ ಯಾವ ಜ್ಯೂಸ್ ಬೇಕಾದ್ರೂ ಕುಡಿಯುತ್ತೆ. ಈ ಏರಿಯಾಕ್ ಹೋದ್ಮೇಲೆ ಏನು ಗೊತ್ತಾಯ್ತಿಲ್ಲ, ಈ ಏರಿಯಾ ಬುಡಗಂಟೆ ಹೋಗಿ ತಾಪತ್ರೆ, ಇಲ್ಲಿ ಹೋದ್ಮೇಲೆ ನಮ್ಗೆ ಏನು ಗೊತ್ತಾಗೋದಿಲ್ಲ. ಆದ್ರಿಂದ ಇದು ಆಸೆ ಕೇಳ್ತಾ ಇಲ್ಲ. ನಮ್ಮ ಬಹಳ ಜನ ಚಿಕ್ಕ ವಯಸ್ಸಿಗೆ ಸಾಯ್ತಾ ಇದ್ದಾರೆ. ಮೊನ್ನೆ ನಮ್ಮ ರೈತ ಸಂಘದ ಒಬ್ಬ ಕಾರ್ಯಕರ್ತ ಸ್ಕೂಟರ್ ಕಿಕ್ ಹೊಡಿತಾನೆ ಸೋತು, 40 ವರ್ಷ ಚಿಕ್ಕ ಮಕ್ಕಳು. ಭೈರವ ಅಂತೇಳಿ ಎಳಕುಪ್ಪೆ ಹುಡುಗ ಮಲಗಿದಂಗೆ ಸೋತು. ಈಗಾಗಲೇ ನಾನು ಅದಕ್ಕೆ ನಿಮ್ಗೆ ನಾನು ಹೇಳ್ತಿರೋದು ಯಾಕೆಂದ್ರೆ ಬಾಯಿಂದ ಬಾಯಿಗೆ ಎಲ್ಲರಿಗೂ ಹರಡ್ಲಿ. ಸೋರೆಕಾಯಿ ಬೆಳೆದಿರೋರೆಲ್ಲ ಸ್ವರ್ಗಕ್ಕೆ ಸೇರ್ಕತ್ತಾವ್ರೆ. ತಿರ್ಗಿ ಅವ್ರನ್ನೆಲ್ಲ ವಾಪಸ್ ಕರೆಸೋಣ. ನಿಮ್ ಸೋರೆಕಾಯಿ ನಾವು ತಗತಿ ಹೋಗ್ಬೇಡಿ, ವಾಪಸ್ ಬನ್ನಿ. ಹಿಂದೆ ಎಮ್ಮೆ ತಿಂತಿದ್ದು, ಈಗ್ಲೂ ಎಮ್ಮೆಗೆ ಹಾಕ್ತಿದ್ರು. ಕಲ್ಗುಚ್ಚಿಗೆ ಹಾಕ್ಬಿಡ್ತಿದ್ರು. ಎಮ್ಮೆಗೆ ಚೆನ್ನಾಗಿ ಸೋರೆಕಾಯಿ ಎಲ್ಲ ಹೊಡೆದಿ ಕಲ್ಗುಚ್ಚಿಗೆ ಹಾಕಿ ತಿನ್ಸಿದ್ರು. ಈಗ ನಾವೇ ಕಲ್ಗುಚ್ಚಿಗೆ ಹಾಕೊಂಡು ಎಮ್ಮೆಗೆ ಅಂತೇಳಿ ನಾವೇ ಕುಂತ್ಕೊಂಡು ಕುಡಿಯೋ ಕಾಲ ಬಂದದ. ಈಗ ನಾವು ಚೆನ್ನಾಗಿರ್ಬೇಕಾದ್ರೆ ದಯವಿಟ್ಟು ಅದನ್ನ ಕಡ್ಡಾಯವಾಗಿ ಉಪಯೋಗಿಸ್ಬೇಕು ಅಂತ ಹೇಳಿ, ಅರ್ಕೇಶ್ವರ ಅವ್ರ ಹೃದಯನೂ ಚೆನ್ನಾಗಿರ್ಬೇಕಾದ್ರೆ ದಯವಿಟ್ಟು ನೀವು ಇದನ್ನು ಉಪಯೋಗಿಸ್ಬೇಕು ಅಂತ ಕೇಳ್ಕೊಂಡು, ನಿಮ್ಮೆಲ್ಲರೂ ಹೃದಯ ಚೆನ್ನಾಗಿರ್ಲಿ ಅಂತ ಆಸೆಯಿಂದ ನಾವು ಹೇಳ್ತಾ ಇದ್ದೀವಿ. ದಯವಿಟ್ಟು ಸೋರೆಕಾಯಿ ಕುಂಬಳಕಾಯಿ ರೈತರು ಕೆಟ್ಟೋಗಿ ನಿಂತವ್ರೆ, ಅವರು ಉಳ್ಕೊಳ್ಳಿ, ದಯವಿಟ್ಟು ನೀವು ಉಳ್ಕೊಳ್ಳಿ ಅಂತ ವಿನಂತಿ ಅಷ್ಟೇ. ಯಾರಿಲ್ಲ, ಭಾಷಣ ಕಿವಿಗೆ ಸಾಕಾಗಿದ್ರು ಸಿಹಿ ಬರ್ತಾ ಇದೆ. ದಯವಿಟ್ಟು ಯಾರು ಜಾಗ ಬದಲು ಮಾಡದಿದ್ರೆ ಒಂದ್ ಕಡೆಯಿಂದ ಅವ್ರಿಗೆ ಕೊಡೋರು ಸರಾಗತ್ತೆ, ನಿಮ್ಗೂ ಇದಾಗತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮ್ಮ ಪ್ರೀತಿ ಕರೆಗೆ ಕೊಟ್ಟು ನಮ್ಮ ಕುಟುಂಬದವರ ಆಧಾರದ ಅತಿಥಿಯನ್ನ ಸ್ವೀಕರಿಸಕ್ಕೆ ಇಲ್ಲಿ ತನಕ ನೀವು ಬಹಳ ಶ್ರಮ ಪಟ್ಟು ಬಂದಿದ್ದೀರಾ. ಇದಕ್ಕಾಗಿ ನಿಮ್ಗೆ ಮತ್ತು ವೇದಿಕೆ ಮೇಲಿರೋರ್ಗೆಲ್ರಿಗೂ ನಮ್ಮ ಕುಟುಂಬದ ಪರವಾಗಿ ವಂದನೆಗಳು.
ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆ ರಾತ್ರಿನೂ ಕುಡಿತೀನಿ ಒಂದು ಗ್ಲಾಸ್ ಈಗ ನಮ್ಮಿನ ಕಡೆಯಿಂದ ಒಂದು ತಪ್ಪ ಹೊರಟಿದೆ. ಟೀ ಸ್ವಲ್ಪ ಮುಂಚೆ ಕೊಡ್ಬೇಕಿತ್ತು, ತಡ ಮಾಡ್ತಿದೀವಿ. ಅಯ್ಯೋ ಅವ್ರು ಕೊಡೋದಿಷ್ಟು ಟೀಗೆ ಯಾಕೆ ಸಾಯೋರು ಹೊರಡೋಣ ಅನ್ಬೇಡಿ. ರುದ್ರಪ್ಪನವ್ರು ಬಾಳ್ ರುದ್ರಪ್ಪ ದಯವಿಟ್ಟು ಹೇಳ್ಬಿಡ್ತಾರೆ ಬಾಯಿ ಜ್ಯೂಸ್ ಮಾಡ್ಯಾರೆ ನಂತರ ಸಕ್ಕರೆ ಬೇಕಾದ್ರೂ ಹಾಕಿ ಕುಡಿಬೋದು ಅಥವಾ ಉಪ್ಪು ಬೇಕಾದ್ರೂ ಕುಡಿಬೋದು. ಇಲ್ಲ ಹಾಗೆ ಅನುಕೂಲ ಇಷ್ಟ ಇದ್ರೆ ಅದೇ ತರ. ಸೋರೆಕಾಯಿ ಮಿಕ್ಸಿ ಇಲ್ಲದೆ ಇದ್ರೆ ಮಿಕ್ಸಿ ಇಲ್ಲ ಅಂದ್ರೆ ಎಲ್ಲ ಕಡೆ ಮಿಕ್ಸಿ ಇದೆಯಲ್ಲ, ಹುರಿದ್ಬಿಟ್ಟು ರಸ ತೆಗೆದು ಕ್ಯಾರೆಟ್ ಮತ್ತೆ ಸೋರೆಕಾಯಿ ಪೀಸ್ ಮಾಡ್ಕೊಂಡು ಶುಗರ್ ಇರೋರಿಗೆ ಆಗ್ಲಿಕಾಯಿ ಆ ತರದ್ದು ಜಾಸ್ತಿ ಹಾಕ್ಬೇಕು. ಕ್ಯಾರೆಟ್ ಎಲ್ಲ ಕಡಿಮೆ. ಸೋರೆಕಾಯಿನ ತೊಳೆಯೋದು, ಒಂದ್ ಪೀಸ್ ಅನ್ನ ಕತ್ತರಿಸೋದು, ಅದನ್ನ ಸಣ್ಣ ಸಣ್ಣ ಚೂರ್ ಮಾಡೋದು, ಮಿಕ್ಸಿಗೆ ಹಾಕೋದು, ಸ್ಟಾರ್ಟ್ ಮಾಡೋದು, ಜ್ಯೂಸ್ ಆಯ್ತದೆ ಕುಡಿಯೋದು. ಇದಕ್ಕೇನವ MA PhD ಓದ್ಬೇಕ? ಕುಂಬಳಕಾಯಿನೂ ಹಂಗೆ ಮಾಡ್ಬೋದು, ಕ್ಯಾರೆಟ್ನು ಒಂದ್ ಪೀಸ್ ಹಂಗೆ ಮಾಡ್ಬೋದು, 2 ಕರಿಬೇವಿನೇವೇನೋ ಹಾಕಿದ್ರೆ ಇನ್ನೂ ಚೆನ್ನಾಗಾಯ್ತದೆ ಕುಡಿ. ಅಷ್ಟೇ. ಇನ್ನೇನಾರ ಇದ್ದ ಪ್ರಶ್ನೆ ಇಲ್ಲ? ಸೋರೆಕಾಯಿ ಇದ್ರೆ ನನ್ ಕಳಿಸ್ಕೊಡಿ, ನಾನ್ ಜ್ಯೂಸ್ ಮಾಡಿ ಕಳಿಸ್ಕೊಡ್ತೀನಿ. ಫೇಮಸ್ ಹಾಡಿದೆ ಮತ್ತೆ ಜಾನಪದ ಹಾಡುಗಳನ್ನ ಎಲ್ಲ ಹಾಡ್ತಾರೆ. ಈಗ ಯಾಕೋ ಬಹಳ ಮುಜುಗರ ಪಡ್ಕೊತಾ ಇದ್ದಾರೆ, ಆದ್ರೂ ಹಾಡ್ತಾರೆ. ಇಷ್ಟರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿ ನಮ್ಮ ಧ್ವನಿಗಳು ಈ ತರದ ಅವಕಾಶಗಳಲ್ಲಿ ನಾವು ಹಾಡದೇ ಇರೋದ್ರಿಂದ ಮರ್ತೋಗಿದ್ದೇವೆ ನಮಗೆ. ಆದ್ರೂ ಕೂಡ ಈ ಅಕೇಶನ್ ಅಲ್ಲಿ ಗೋಪಾಲ್ ಕೃಷ್ಣ ಅಡಿಗರ ಒಂದು ಹಾಡನ್ನ ಈ ಸಂದರ್ಭದಲ್ಲಿ ಹಾಡ್ಲಿಕ್ಕೆ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ಬೇಣಿ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ಬೇಣಿ. ಇದು ಬಾಳು ನೋಡು ಇದ ತಿಳಿದನೆಂದರು ತಿಳಿದ ಧೀರನಿಲ್ಲ. ಇದು ಬಾಳು ನೋಡು ಇದ ತಿಳಿದನೆಂದರು ತಿಳಿದ ಧೀರನಿಲ್ಲ. ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಹಲವು ತನದ ಮೈ ಮರೆಸುವಾಟವಿದು ನಿಜವು ತೋರದಲ್ಲ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ಬೇಣಿ. ಹಿಡಿದ ಹೊನ್ನು ಮಣ್ಣಹುದು ಮಣ್ಣಳು ಹೊಳೆದು ತುಂಟು ಹೊನ್ನು. ಹಿಡಿದ ಹೊನ್ನು ಮಣ್ಣಹುದು ಮಣ್ಣಳು ಹೊಳೆದು ದುಂಟು ಹೊನ್ನು. ಇದು ಹೀಗೆ ಎಂಬ ನಂಬುಗೆಯ ಊರಿಗೋಲಿಲ್ಲ ಇನ್ನು ಮುಂದೆ. ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ, ಬಾಳ ಗಂಗೆಯ ಮಹಾಪೂರದೊಳು ಸಾವಿನೊಂದು ಬೇಣಿ. ನೋಡಿ ಈ ಕಡೆ ನೋಡಿ ನೋಡಿ, ನೀನು ನೋಡಿ ಎದ್ಬೇಕು. ಮೇಡಮ್ ಈ ಕಡೆ ಮೇಡಮ್ ನಾನು ಹಸಿದ್ದು ಕಾಮನ್ ಸೆನ್ಸ್. ಅದಕ್ಕೆ ನೇಚರ್ ಕ್ಯೂರ್ ಅಂತ ಅದಕ್ಕೆ ಯಾಕೆ ಇರೋ ತರಕಾರಿ ಎಲ್ಲ ಜ್ಯೂಸ್ ಮಾಡೋದು. ತುಪ್ಪ ಹಾಲು ಬೆಣ್ಣೆ ಕೆನೆ ಅದು ಬಿಡಬೇಡಿ, ಇದು ತಗೊಳ್ಳಿ ಅಂತ ಅರ್ಧ ಭಾಗ ಕಮ್ಮಿ ಮಾಡಿದೀವಿ ಅಷ್ಟೇ. ಬಸವರಾಜ್ ಒಬ್ಬ ಸಿಕ್ಕು ವಾಸಿ. ಬಸವರಾಜ್ ಬಂದಿರ್ಬೋದು.
ಕನ್ವೆನ್ಷನ್ ವಿಪಿನ್ 7:30 ಎಲ್ಲರೂ ಬರ್ತಾರೆ, ನೀವು ಬರಬೇಕು. ನಾನು 7:10 ಬರೋಣ. ನೀವೆಲ್ಲ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ 3 ಗಂಟೆ, ಈಗ 5 ಗಂಟೆ ಕಟ್ಟ ಮಾಡೋದು. ಆಯ್ತು, ಬಾಯ್ ಬಾಯ್. ಕ್ಲಿಯರ್ ಮಾಡಿ. ಅಲ್ಲಿ ತಮ್ಮಂದು ಅಕ್ಕಂದಿರು ಎಲ್ಲ ಇದಾಯ್ತು. ಒಂದು ಏನೋ ಸನ್ನಿವೇಶ ಜೈಲಿಗೆ ಹೋಗೋ ಒಂದು ಸಂದರ್ಭ ಬಂತು ಅಂತ ಹೇಳಿಕೊಂಡಿದ್ದಾರೆ ಅಂತ. ಜೈಲಿಗೆ ಹೋಗೋ ಸಂದರ್ಭ ಬಂತು ಅಂತ ಬೀಸ್ಬಿಟ್ಟು ಅವರೇ ಜಯಣ್ಣಂದ ವೆಂಕಟೇಶ್ವರ ಅವರೆಲ್ಲ ಕಳಿಸಿ ಅವರಿಗೆ. ಕೃಷ್ಣ ಕೃಷ್ಣ ನೀವೆಲ್ಲ ಒಂದು ಬ್ಯಾಚ್ ಬರಕ್ ಹೇಳ್ಬಿಡಿ ಎಲ್ರು. ಆಮೇಲೆ ಅಕ್ಕ ಟಿವಿ ತೋರ್ಸ್ರಕ್ಕ ನಾವಿಲ್ವಲ್ರಕ್ಕ ಅಂತೀರ. ಕರಿ ಎಲ್ರು ಕರಿ. ಅಯ್ಯೋ ಆಮೇಲೆ ಅವ್ರಿಗೆ ಬೇಜಾರಾಗಿ ಹೋಗುತ್ತೆ ನಾವು ಕ್ಯಾಸೆಟ್ ಹಾಕಿದಾಗ. ಇಲ್ಲ ಇವರೆಲ್ಲ ಕೆಲಸ ಮಾಡಿದ್ರಲ್ಲ ನೋಡಿ ಇನ್ನೊಂದಿಬ್ರು ಬರ್ತಾರೆ. ಲಕ್ಷ್ಮಿ ಅಲ್ಲಿ ಅವರಿಬ್ರಲ್ಲ ಅಲ್ಲಿ ಅವರಿಬ್ರಲ್ಲಿ ಸೇರ್ಸ್ಬಿಡಪ್ಪ. ಬಟ್ಟೆ ಸರಿಗೆ ಹಾಕ, ಪ್ಯಾಂಟ್ ಆಗಲ್ಲ ಅವ್ರು ಎಳಿಬೇಡ. ಅಲ್ಲ ಎರಡು ಸೇರ್ಸ್ಕೊಂಡ್ಬಿಡಪ್ಪ ಅಲ್ಲಿ. ಕಾರ್ ಬರ್ತದೆ, ಕಾರ ಸೇರ್ ಕವರ್ ಮಾಡಿ. ನಮ್ಮ ಥಿಯೇಟರ್ ಸೈವಾಗಿ ನಿಲ್ಲಿಸ್ಬೇಕಾಯ್ತು. ಇಳಿಸ್ಬೇಕಿತ್ತು. ಬೇಡ ಇಟ್ಟ ಆ ಕಡೆಗೆ ಹೋಗ್ಬೋದು. ದಾಲೆ ಕವರ್ ಆಗೋದಾಲೆ ಆ ಕಡೆ ಮೂಲೆ ಬರ್ತಾರಲ್ಲ, ದಾಲೆ ಮುಗಿದೋಯ್ತು, ಆ ಕಡೆ ಮೂಲೆ ಹೋಯ್ತಾ. ಈ ಕಡೆ ಸೈಡ್ ಬರಲ್ಲ, ಹಿಂಗೆ ಈ ಕಡೆ ಸೈಡ್ಗೆ ಯಾರು ಬಿದ್ದಿಲ್ಲ ಆ ಸೈಡ್ ಹೋಗ್ಬಿಡಿ. ಹೋಗ್ರಪ್ಪ ಕವರ್ ಆಯ್ತು ಕಣ, ಕವರ್ ಆದ್ರೆ ನಾಳೆ ಕೈ ಕಟ್ಟು ಸ್ಮೈಲ್ ಹಿಂಗೆ ಹಾಗೆ. Soviet Union started with, they were more determined than British or American to have
to achieve prosperity. They were more determined, more methodical. They could not produce good blades for I'm army. ಯಾರ ಮಗಳು ನಿಮ್ಮ ಚಿಕ್ಕಪ್ಪರ ಮಗನ ಇಬ್ರು ಈ ಕಡೆ ಪುಟ್ಟ ನೋಡಪ್ಪ ಇಲ್ಲಿ ಈ ಕಡೆ ಅಲ್ಲೊಂದ್ ಕಡೆ ಅಟೆಂಡ್ ಮಾಡಬೇಕು ಎಲ್ಲ ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಬರ್ತೀವಿ. ಓಹೋ ಈಗ ನಿಮ್ಮ ಕಾರ್ಯಕ್ರಮ ಹಂಗಿದ್ರೆ ಬೆಳಿಗ್ಗೆ ಮರಿ ಅದಕ್ಕೆ ಇಸ್ಕೊಂಬಿಟ್ರಿ ಈಗ ನಾವು ಹೋಯ್ತಾ ಇದ್ದೀವಿ. ಬಂತು बाद में एक बिना फूल के एक बाद में फूल के साथ ಈಗ मोर नंबर ಈಗ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಎಲ್ಲರೂ ಫೋಟೋ ಪಹಲೆ ಫೋಟೋಗ್ರಾಫರ್ ಆ ಶಾಲ್ ಬೇರೆ ಸುಂದರೇಶ್ ನೀವು ಯಾರ ಇಟ್ಕೊಳ್ಳಿ ಅವ್ರದ್ದು ಇಟ್ಕೊಳ್ಳಿ ಅವ್ರದ್ದು ಇಟ್ಕೊಳ್ಳಿ ಇಬ್ರು ಇಟ್ಕೊಳ್ಳಿ ಹಾಗೆ ಸ್ವಲ್ಪ ಇರಿ. ಅಲ್ಲ ನಮಗೆ ಕುಳ್ಳನೆ ಆಗತ್ತೆ ಇದು ಕಟ್ಟಡ ನಾವೊಂದು ತೆಗಿಬೇಕಂದ್ರೆ ನಿಂತ್ಕೊಳ್ಳಿ ಜೊತೆ ನಿಂತ್ಕೊಳ್ಳಿ ನಾಚ್ಕೊಳ್ಳಿ ಮೇಡಮ್. ಹಾರ ಹಾಕಿದ್ರೆ ಹಾರೇನೋ ಅಂತ ಕ್ಲೋಸ್ ಅಪ್ ಇಲ್ಲಿ ನೋಡಿ ನೆಟ್ಗೆ ಬರಲಿಲ್ಲ. ಅಲ್ಲ ಬಾರಮ್ಮ ತಾಯಿ ಅಂತ ಇದ್ದಾನೆ. ಚೆನ್ನಾಗಿ ಹೊಡಿರಿ. ಯಾಕೆ ಮೇಡಮ್ ಹೇಳ್ತೀರಿ? ಗಂಡರ ಮನೆಗೆ ಹೋಗ್ಬೇಕಲ್ಲ ಅಯ್ಯೋ ನಾಚ್ಕೊಬಿಡಿ, ನಮ್ಮ ಹುಡುಗ ಒಳ್ಳೆಯವನು, ಚೆನ್ನಾಗಿ ನೋಡ್ಕೊತಾನೆ. ನಿಮ್ಮದೇ ಕರೆಕ್ಟ್ ನೋಡಿ ಇವರೆಲ್ಲ ಮದುವೆ हसन में हमारी उपस्थिति में वेंकटेश मूर्ति और जयंती की, शारदा और रवि वर्मा कुमार की, मुक्ता और दत्ता की शादी हुई थी 20 साल पहले। आज जब वो 20 साल पूरे कर रहे हैं तब भी मैं उपस्थित हूँ, इसलिए मुझे बेहद खुशी हो रही है और मेरी शुभकामनाएं इन सब के लिए है। मुक्ता और दत्ता को, शारदा और सभी को, जयंती और ನಮಸ್ಕಾರ ಸ್ವಲ್ಪ ಈ ಕಡೆ ಸರ್, ಈ ಕಡೆ ಒಂದು ಸ್ವಲ್ಪ ಈ ಕಡೆ ನೋಡಿ. ಚೇತನ ಯಾವ ಒಬ್ಬನ ವಿಟ್ನೆಸ್ ಎಲ್ಲರಿಗೆ ಹೌದಾ? ಹಾಡು ಹೇಳಿದ್ರೆ ಯಾರು ಒಬ್ರು
ಶಾರದಾನೆ ಆಡ್ತಾರೆ ಒಟ್ಟಿಗೆ ಅವ್ರು ಮದುಮಕ್ಕಳು ಕೂರಿಸ್ಬಿಟ್ಟು ಇವಳಗೀತೆ ನೀವೇ ಆಡಿ ಬನ್ನಿ ಮೇಡಮ್. ಓಕೆ ಅಲ್ಲೇ ಹಾಡಿ ಬರ ನೀನ್ ನನ್ನ ಜೊತೆ ಈ ಫೋಟೋ ತೆಗಿತಾರೆ ಮಗಳ ಇನ್ನೊಂದು ಕುರ್ಚಿ ತಗೋಪ್ಪ. ಅಲ್ಲ ಅವ್ರು ಇನ್ನೊಂದು 2-3 ತಗೋ. ಅಮ್ಮ ಅವ್ರು ಕೊಡು. ಹಾ ಹಾಡಿ ಮೇಡಮ್. ಯಾರು ಮಾತಾಡಬೇಡಿ ದಯವಿಟ್ಟು ನೋ ಸೈಲೆನ್ಸ್ ಪ್ಲೀಸ್. ಸೌಭಾಗ್ಯ ಸಿರಿಗೆ ಸ್ವಾಗತವು ಸನ್ನಿಧಿಗೆ ಕೋಗಿಲೆಯ ಕಂಠದಲ್ಲಿ ದನಿಯಾಗಿ ಬಂದೆ ಚಿಗುರಲೆಯ ರೂಪದಲ್ಲಿ ಭುವನದಲ್ಲಿ ನಿಂದೆ ಕೋಗಿಲೆಯ ಕಂಠದಲ್ಲಿ ದನಿಯಾಗಿ ಬಂದೆ ಚಿಗುರಲೆಯ ರೂಪದಲ್ಲಿ ಭುವನದಲ್ಲಿ ನೀ ಬಂದ ಸಂಗತಿ ಸೌಗಂಧ ಸೂಸಿ ನಮ್ಮನೆಯ ಬಾಗಿಲಗೆ ಬೆಳಕನ್ನು ಸುರಿದು ಮಂಗಳವ ಹಾಡಯ್ಯ ಸ್ವಸ್ತಿಕವ ಬರೆದು ಮಂಗಳವ ಹಾಡಯ್ಯ ಸ್ವಸ್ತಿಕವ ಬರೆದು ಬಟ್ಟಲು ತೂಗಿ ಮನೆ ಮನೆಗೂ ಬಾರಯ್ಯ ಮನ ಮನವ ಬೆಳಗಿ ಮನೆ ಮನೆಗೂ ಬಾರಯ್ಯ ಮನ ಮನವ ಬೆಳಗಿ ಸ್ವಾಗತವು ಸನ್ನಿಧಿಗೆ ಋತುರಾಜ ಮಹನೀಯಗೆ ಸ್ವಾಗತವು ಸೌಂದರ್ಯ ಸೌಭಾಗ್ಯ ಸಿರಿಗೆ ಸ್ವಾಗತವು ಸನ್ನಿಧಿಗೆ ಬರೂರ ನಾನೇನು ಬಲ್ಲೇನು ನಿನ್ನ ತವರೂರ ನಾನೇನು ಬಲ್ಲೇನು ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲಿ ಬಾಲಿ ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲಿ ಬಾಲಿ ತೋರಿಸು ತೌರೂರ ಹಾದಿಯ ಭಾಗ್ಯದ ಬಳಿಗಾರ ಹೋಗಿ ಬಾತವರಿಗೆ ಎಡಕ್ಕೆ ಬಿಡು ಬಾಳೆ ಬಲಕ್ಕೆ ಬಿಡು ಸಿಗಿ ಎಡಕ್ಕೆ ಬಿಡು ನಟ ನಡುವೇಲಿ ನೀ ಹೋಗು ಬಳೆಗಾರ ನಟ ನಡುವೇಲಿ ನೀ ಹೋಗು ಬಳೆಗಾರ ಅದು ಕಾಣೋ ನನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾತವರಿಗೆ ಗಿರಿನ ಬಳೆ ಹಸಿರು ಕೆಂಪಿನ ಬಳೆ ಕರಿಯಗಿರಿನ ಬಳೆ ನನ್ನ ಹಡಿದೋಗಿ ಬಲುವ ಹೋಗಿ ಬಾತವರಿಗೆ ಆಡುತ್ತಾವೆ ಗಣ ತಿರುಗುತ್ತಾವೆ ಅಲೆ ಆಡುತ್ತಾವೆ ಗಣ ತಿರುಗುತ್ತಾವೆ. ವೆರಿ ಗುಡ್ ವೆರಿ ಗುಡ್. ಈಗ ಮಾನ್ಯ ರುದ್ರಪ್ಪನವರು ಸಂಗೀತ ವಿದುಷಿ